ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಿ ಎಲ್ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋದಕ್ಕೆ ಮುಂದಿದೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಆ, ಮತ್ತೆ ಏನ್ ಏಜ್ ಲಿಮಿಟ್ ಇದೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ. ಇನ್ನು ನೀವು ನಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಬಿಇಎಲ್ ಡ್ರೈವರ್ ಪೋಸ್ಟ್ ಗೆ ಕರೆದಿರೋದು ರಿಕ್ರೂಟ್ಮೆಂಟ್ 2025 10 ಪೋಸ್ಟ್ ಇದಾವೆ ಡ್ರೈವರ್ ಪೋಸ್ಟ್ ಗೆ. ಓಕೆನಾ. ಸೊ ಸ್ಯಾಲರಿ ಬಂದು 20,000 ರೂಪಾಯಿಂದ ಹಿಡಿದು 79,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಸೊ ಎಲಿಜಿಬಿಲಿಟಿ ಬಂದು ನಿಮ್ಗೆ ಎಕ್ಸೈಸ್ ಮ್ಯಾನ್ ಎಲಿಜಿಬಲ್ ಆಗಿರ್ತೀರಾ. ಸೊ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕಳಿಸಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಲಾಸ್ಟ್ ಡೇಟ್ ಬಂದು 6 ಆಗಸ್ಟ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಈ ಒಂದು ಅಪ್ಲಿಕೇಶನ್ ಡ್ರೈವರ್ ಪೋಸ್ಟ್ ಇರೋದ್ರಿಂದ ನೀವು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಕ್ವಾಲಿಫಿಕೇಶನ್ ಬಂದು ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಮೊದಲಾಗಿರ್ಬೇಕಾಗಿರುತ್ತೆ. ಅದಂತರ SSLC ಆಗಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. 15 ವರ್ಷ ಮಿನಿಮಮ್ 15 ಇಯರ್ಸ್ ಆಫ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಓಕೆನಾ. ಸೊ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಲೈಟ್ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಯೂಸ್ಡ್ ಇನ್ ಆರ್ಮ್ಡ್ ಫೋರ್ಸಸ್. ಓಕೆನಾ. ಸೊ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಏನಕ್ಕೆ ಆಗಿರ್ಬೇಕು ಅಂತ ಹೇಳಿದ್ರೆ, ಇದು ಒಂದು ಆರ್ಮ್ಡ್ ಫೋರ್ಸಸ್ ಅಲ್ಲಿ ನೀವು ಕೆಲಸ ಮಾಡಿರ್ತೀರಲ್ಲ, ಆ ಒಂದು ಕೆಲಸಕ್ಕೋಸ್ಕರ ಕರೆದಿರೋಂಥದ್ದು. 15 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕು. ಏಜ್ ಲಿಮಿಟ್ ಬಂದು 43 ವರ್ಷ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ 6ನೇ ತಾರೀಕು ಆಗಿರುತ್ತೆ. ಪೇ ಸ್ಕೇಲ್ ಬಂದ್ಬಿಟ್ಟು ನಿಮ್ಗೆ 20,000 ರೂಪಾಯಿಂದ ಹಿಡಿದು 79,000 ರೂಪಾಯಿವರೆಗೂ ಇದೆ. ಪ್ಲಸ್ ಅಲೋಯನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ BL ಅಲ್ಲಿ. ಓಕೆನಾ. ಸೊ ಏನೇನಪ್ಪ ಏಜ್ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ, ಡಾಕ್ಯುಮೆಂಟ್ಸ್ ಏನೇನು ಅಂತ ಹೇಳಿದ್ರೆ, ಏಜ್ ಪ್ರೂಫ್, ಕ್ವಾಲಿಫಿಕೇಶನ್, ಡ್ರೈವಿಂಗ್ ಲೈಸೆನ್ಸ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅಪ್ಲಿಕೇಶನ್ ನೀವು ಕಳಿಸ್ಬೇಕಾಗಿರುತ್ತೆ ಅಡ್ರೆಸ್ಗೆ. ಸೊ ಯಾವ ಅಡ್ರೆಸ್ ಕಳಿಸ್ಬೇಕು ಏನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ನ ನೋಡಿ. ಓಕೆನಾ. ಸೊ ಅಪ್ಲಿಕೇಶನ್ ಫಾರ್ಮ್ ಬಂದು ಈ ರೀತಿ ಇರುತ್ತೆ. ಸೊ ಇದು ಏನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಆ ಒಂದು ನೋಟಿಫಿಕೇಶನ್ 15 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, 43 ವರ್ಷ. ಸೊ 10 ವೇಕೆನ್ಸಿ ಇದಾವೆ. ಓಕೆನಾ. ಸೊ ಹಾಗೆ ಏಜ್ ಲಿಮಿಟ್ ಎಕ್ಸ್ಟೆನ್ಷನ್ ಕೂಡ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. 3 ವರ್ಷ OBC ಗೆ, SC/ST ಗೆ 5 ವರ್ಷ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೀವು ಕ್ವಾಲಿಫಿಕೇಶನ್ ಬಂದು ನಿಮಗೆ SSLC ಆಗಿರ್ಬೇಕು, ಮತ್ತೆ ಕಣ್ಣು ಕಾಣಿಸೋದು ತುಂಬಾ ಕರೆಕ್ಟ್ ಆಗಿರ್ಬೇಕಾಗಿರುತ್ತೆ, ಮತ್ತೆ ಮೆಡಿಕಲ್ ರೆಕಾರ್ಡ್ ಕೂಡ ಚೆನ್ನಾಗಿರ್ಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಅಟ್ ಕರ್ನಾಟಕ ಡಿಸ್ಟ್ರಿಕ್ಟ್ ಸೈನಿಕ್ ವೆಲ್ಫೇರ್ ಬೋರ್ಡ್ ಇಸ್ ಮ್ಯಾಂಡೇಟರಿ. ಓಕೆನಾ. ಸೊ ಈ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿರ್ಬೇಕಾಗಿರುತ್ತೆ, ಕರ್ನಾಟಕ ಡಿಸ್ಟ್ರಿಕ್ಟ್ ಸೈನಿಕ್ ವೆಲ್ಫೇರ್ ಬೋರ್ಡ್. ಓಕೆನಾ. ಕನ್ನಡ ಗೊತ್ತಿರಲೇಬೇಕಾಗಿರುತ್ತೆ. ಓಕೆನಾ. ಸೊ ಕನ್ನಡ ಗೊತ್ತಿರುವಂತವ್ರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಡಾಕ್ಯುಮೆಂಟ್ಸ್ ಏನೇನ್ ಬೇಕು, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಮಾಸ್ ಕಾರ್ಡ್ ಬೇಕಾಗಿರುತ್ತೆ, ಡಿಸ್ಚಾರ್ಜ್ ಬುಕ್ ಇಂಡಿಯನ್ ನೇವಿ, ಆರ್ಮ್ಡ್ ಫೋರ್ಸ್ ಅಥವಾ ಏರ್ ಫೋರ್ಸ್ ಇಂದ ಬಿಟ್ಟಿರುವಂತದ್ದು, ಮತ್ತೆ ಮೆಡಿಕಲ್ ರೆಕಾರ್ಡ್ ಕೂಡ ಇರ್ಬೇಕಾಗಿರುತ್ತೆ. ಅದ ನಂತರ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಅದ ನಂತರ OBC ಆಗಿದ್ರೆ ಆ ಒಂದು OBC ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಡ್ರೈವಿಂಗ್ ಲೈಸೆನ್ಸ್ ನೀವು ಈ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕ್ PSU ದಲ್ಲಿ ನೀವೇನು ಜಾಬ್ ಮಾಡ್ತಾ ಇದ್ದೀರಾ, NOC ಕೂಡ ತಗೋಬೇಕಾಗಿರುತ್ತೆ ನಿಮ್ಮ ಹಳೆ ಕೆಲ್ಸದ್ದು. ಓಕೆನಾ. ಸೊ ಹಾಗೆ ನೀವು ಎಲ್ಲ ತಗೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಯಾವ ರೀತಿ ಏನಪ್ಪ ಕಳಿಸೋದು, ಎಲ್ಲಿ ಕಳಿಸೋದು ಅಂತ ಹೇಳಿದ್ರೆ, ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಓಕೆನಾ. DGM HRSCSG BL ಜಾಲಹಳ್ಳಿ ಪೋಸ್ಟ್ ಬೆಂಗಳೂರು. ಓಕೆನಾ. ಸೊ ಈ ರೀತಿ ಅದಂತರ ನೀವು ಅಪ್ಲಿಕೇಶನ್ ಎನ್ವಲಪ್ ಅಲ್ಲಿ ನೀವು ಬರಿಬೇಕಾಗಿರೋದು, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡ್ರೈವರ್ ಪರ್ಮನೆಂಟ್. ಓಕೆನಾ. BL ಬೆಂಗಳೂರು ಕಾಂಪ್ಲೆಕ್ಸ್ ಈ ರೀತಿ ಬರೆದು ನೀವು ಕಳಿಸ್ಬೇಕಾಗಿರುತ್ತೆ. ಸೊ ಏನೇನ್ ಡಾಕ್ಯುಮೆಂಟ್ಸ್ ಇರಬೇಕು ಅಂದ್ರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಲೇಬೇಕು, ಮಾಸ್ ಕಾರ್ಡ್ ಇರಬೇಕು, ಏಜ್ ಪ್ರೂಫ್ ಇರಬೇಕು, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೇಕಾಗಿರುತ್ತೆ. ಅದ ನಂತರ NOC ಗಳು ಇರ್ಬೇಕಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ, ಡಿಸ್ಚಾರ್ಜ್ ಸರ್ಟಿಫಿಕೇಟ್, ಡಿಸ್ಚಾರ್ಜ್ ಬುಕ್, ಏನೋ ಒಂದು ಇದನ್ನ ಕಳಿಸ್ಬೇಕಾಗಿರುತ್ತೆ, ಯಾವ್ದಾದ್ರು ಒಂದನ್ನ. ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಕಳಿಸ್ಬೇಕಾಗಿರುತ್ತೆ, ಕರ್ನಾಟಕ ಡಿಸ್ಟ್ರಿಕ್ಟ್ ಸೈನಿಕ್ ವೆಲ್ಫೇರ್ ಬೋರ್ಡ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತದ್ದು. ಓಕೆನಾ. ಇದಿಷ್ಟನ್ನು ನೀವು ಸೇರಿಸಿ ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡಿ, ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಈಗ್ಲೇನೆ ನೀವು ಕಮೆಂಟ್ ಅಲ್ಲಿ ಕೂಡ ಕಳಿಸಬಹುದಾಗಿರುತ್ತೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಬಹುದು ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಕೂಡ ಬಿಡ್ತಾ ಇರ್ತೀವಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.